बनाए मुस्तकबिल बेहतर, तालीम हासिल करे जौहर ग्लोरियस स्कूल आकर। पता अपोजिट बिलाल मस्जिद, मायलूर, बीदर। अंग्रेजी में विद्यार्थियों को मिले विशेष ज्ञान, रियान पब्लिक स्कूल बसवा कल्याण। पता महबूब नगर नियर क्रिस्टल फंक्शन हॉल। पब्लिक 7 न्यूज में आप सभी दर्शकों का स्वागत है। कर्नाटका कांग्रेस सरकार के विरुद्ध शहर बीदर में बीजेपी की ओर से बड़ी रैली निकाली गई। बारिश के चलते रैली भी चलती रही। बीजेपी जिला यूनिट की ओर से धरना प्रदर्शन किया गया। राजीव गांधी हाउसिंग कॉरपोरेशन में करप्शन और भी कई सवाल कांग्रेस सरकार से बीजेपी यूनिट बीदर ने उठाए। रैली शहर के मुख्य रास्तों से गुजरते तालुका पंचायत बीदर पहुंची और वहां घेराबंदी की गई। इस धरना प्रदर्शन में बीजेपी से कर्नाटका लेजिस्लेटिव काउंसिल के अपोजिशन लीडर चलवादी नारायण स्वामी भी पहुंचे। शहर बीदर और किए कांग्रेस सरकार से अपने बयान में कई सवाल। राजीव गांधी हाउसिंग कॉरपोरेशन, स्लम बोर्ड के घरों का अधूरा काम और ऐसे कई स्कीमात का फायदा नहीं पहुंच रहा है जनता में, कहा बीजेपी के नेताओं ने इस धरना प्रदर्शन में। क्या कुछ बातें बीजेपी नेताओं ने कांग्रेस सरकार को लेकर कही, क्या कहा बीजेपी के नेताओं ने मीडिया द्वारा बात करते, सुनिए इन्हीं की जुबानी। बीदर से पब्लिक 7 न्यूज के संवाददाता मोहम्मद जमान की रिपोर्ट। ಈ ರಾಜ್ಯದಲ್ಲಿ ಕಂಡೆರಿಯುವಂತ ಭ್ರಷ್ಟಾಚಾರವನ್ನು ನೋಡಿದಂತ ಜನ ಅವರನ್ನ ಸಂಪೂರ್ಣವಾಗಿ ತಿರಸ್ಕರಿಸಿರೋದನ್ನ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಮತ್ತೆ ಕೆಲವು ತಪ್ಪು ಆರೋಪಗಳನ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮೇಲೆ ಹೊರಿಸಿ ಜನರ ಮುಂದೆ ಭಾರತೀಯ ಜನತಾ ಪಕ್ಷದ ಸಿದ್ದರಾಮಯ್ಯರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಿನ ಬೆಳಗಾವಿನಿಂದ ದಿನ 1ನೇ ತಾರೀಕಿನಿಂದ ಅಂದ್ರೆ ಅವರ ಅಧಿಕಾರ ಬಂದಂತ ಮೊದಲನೇ ದಿನದಿಂದ ಎಷ್ಟು ಭ್ರಷ್ಟಾಚಾರ ಹಗರಣ ನಡೆದಿದೆ ಅಂದ್ರೆ ನಮ್ಮ ವಿರೋಧ ಪಕ್ಷಕ್ಕೆ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರಾದಂತ ವಿಜಯೇಂದ್ರ ಅವರು ಅಧ್ಯಕ್ಷ ಸ್ಥಾನ ವಹಿಸಿದ ಮೇಲೆ ಒಂದು ದಿವಸ ಕೂಡ ಅವರು ಪುರುಸತ್ತಿಲ್ಲದಂತ ಹೋರಾಟಗಳನ್ನ ಕಾಂಗ್ರೆಸ್ನವರು ಭಾರತೀಯ ಜನತಾ ಪಕ್ಷಕ್ಕೆ ಕೈಕೊಡ್ತಾ ಇದ್ದಾರೆ. ನಾನು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರಾಗುವಂತ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಮತ್ತು ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾದಂತಹ ಅಶೋಕ್ ಅವರಿಗೆ ನಾನು ಹಾರ್ದಿಕ ಅಭಿನಂದನೆಯನ್ನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಈ ಸರ್ಕಾರದ ಭ್ರಷ್ಟಾಚಾರಗಳನ್ನ ಜನಮಾನಸಕ್ಕೆ ಇವತ್ತಿನ ಹೋರಾಟದ ನೇತೃತ್ವ ವಹಿಸಿದ ನಮ್ಮ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರಾದ ನಮ್ಮ ನಾಯಕರ ಚಲವಾದಿ ನಾರಾಯಣ ಸ್ವಾಮೀಜಿ ಅವರೇ, ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರೇ, ಮಲ್ಕಾಪುರಿಜಿ ಅವರೇ, ಮೊಳೇಜಿ ಅವರೇ, ಬಾಬುವಲ್ಲಿಜಿ ಅವರೇ ಹಾಗೂ ಎಲ್ಲಾ ಮಂಡಲ್ನ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಆಯಿತು, ಮತ್ತೆ ವಾಲ್ಮೀಕಿ ಹಗರಣ ಆಯಿತು. ಈಗ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಹಗರಣ ಶುರುವಾಗಿದೆ. ಯಾಕಂದ್ರೆ ಎಲ್ಲಾ ಕಡೆ ಎಲ್ಲಾ ಪಂಚಾಯತಲ್ಲಿ ಇದು ಎಲ್ಲಾ ಶಾಸಕರಿಗೆ ಒಂದು ಗೋಳಿದೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಮ್ಮ ಶಾಸಕರು ಹೇಳಂಗಿಲ್ಲ, ನಮ್ಮ ಶಾಸಕರಿಗೆ ಏನೂ ಕೊಡಂಗಿಲ್ಲ. ಅವರು ಕಾಂಗ್ರೆಸ್ನವರು ಯಾವ ಅನುದಾನ ಕೊಡಲ್ಲ, ಕೊಟ್ಟರು ಅವ್ರಿಗೆ 35 ಕೋಟಿ ಕೊಟ್ಟರೆ 10 ಕೋಟಿ ಕೊಡ್ತಾರೆ. ಮೊನ್ನೆ ಈಗ ಉದಾಹರಣೆ BR ಪಾಟೀಲ್ ಅವರಿಗೆ, ಕಾಗೇರ್ ಆಗಲಿ, ಬೇಳೂರು ಗೋಪಾಲ್ ಕೃಷ್ಣನ್ ಆಗಲಿ, ಇವರು ಮೂವರು ರಾಜ್ಯ ಸರ್ಕಾರದ ಮಂತ್ರಿಗಳ ಕಾರ್ಯವೈಖರಿ ಮೇಲೆ ತೀರ್ಮಾನ ಹಾಕಿದ್ದಾರೆ. ಅದಕ್ಕೆ ಈಗ ಈ ರಾಜ್ಯದ ಜಮೀರ್ ಅಹಮದ್ ರಿಸೈನ್ ಮಾಡಬೇಕು, ಮುಖ್ಯಮಂತ್ರಿಗಳು ಕೂಡ ರಿಸೈನ್ ಮಾಡಬೇಕಂತ ಸಂದರ್ಭ ಹೇಳಿ ಈಗ ಚಲವಾದಿ ನಾರಾಯಣ ಸ್ವಾಮೀಜಿಯವರು ಮಾತಾಡ್ಬೇಕಂತ ವಿನಂತಿ ಮಾಡಿ. जौहर फाउंडेशन स्कूल, फिल्म की दुनिया में एक मशहूर नाम। पता इनसाइड शाहगंज बीदर।